ಮಾತು ತಿಳಿಸಿಲ್ಲ ನೀ ನನಗೆ. ಗೌರಿ ಕೇಸಿಂದ ಬುಕ್ ಮಾಡ್ಬಿಟ್ಟು ಇವರೆಲ್ಲ ಒದ್ದು ಒಳಗಾಗ್ತೀನಿ. ಪೊಲೀಸ್ನವ್ರು ಬೂಟ್ ಕಾಲ ಒದ್ದಾಲೆ ಇವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಪೊಲೀಸ್ ಹತ್ರ ಹೋದ್ರೆ ಸಮಸ್ಯೆ ದೊಡ್ಡದಾಗತ್ತೆ ಹೊರತು ಪರಿಹಾರ ಸಿಗೋದಿಲ್ಲ. ಹಾಗಂತ ನಾವು ಕೈ ಕೊಟ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ಬೇಕಂತೀಯಾ? ನಿನಗೆ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದ್ರು ನೋಡ್ಕೊಂಡಿರ್ಬೇಕಂತೀಯಾ? ಹಿಂಸೆ ತಾನೆ, ಕೊಡ್ಲಿ ಬಿಡೋಣ. ಎಷ್ಟು ದಿನ ಕೊಡ್ತಾರ ಅವರು? ಕೊಟ್ಟು ಅವ್ರಿಗೆ ಬೇಸರಾಗಿ ಸುಮ್ಮನಾಗ್ಬಿಡ್ತಾರೆ. ಇಷ್ಟಕ್ಕೂ ನನ್ ಗಂಟ ನನ್ ಕಡೆ ಇದಾರ, ನನ್ಗಷ್ಟೇ ಸಾಕು ಬಿಡೋಣ. ಅಲ್ಲಯ್ಯ ದನ, ಅಷ್ಟೊಂದು ಒಳ್ಳೆ ಕೆಲಸದಲ್ಲಿದ್ಯಾ, ಬೇರೆ ಮನೆ ಮಾಡ್ಕೊಂಡು ಹೆಂಡತಿ ಜೊತೆಗೆ ಸಂತೋಷವಾಗಿರಕ್ಕೆ ಏನೇ ರೋಗ ನಿಂಗೆ? ನನಗೇನು ಆಸೆ ಇದೆ ಪಾವ, ಆದ್ರೆ ನಾನು ಕೊಟ್ಟು ಭಾಷೆ ಅಡ್ಡ ಬರ್ತಾ ಇದೆ. ಭಾಷೆನ? ಹೌದು ಪಾವ, ಮದ್ವೆಗೆ ಮುಂಚೆನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿ ಬಿಟ್ಟು ಬೇರೆ ಹೋಗ್ಬಾರ್ದು ಅಂತ. ಹಾಗೊಂದ್ ವೇಳೆ ಹೋದ್ರೆ ಸೀಮೆಣ್ಣೆ ಸುರ್ಕೊಂಡು ಸುಟ್ಟು ಹೋಗ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ. ಜೊತೆಗೀಗ ಆ ಆಂಡಾಳಮ್ಮ ಬೇರೆ ಇನ್ನದೆಲ್ಲ ಹಚ್ಕೊಡ್ತಾ ಇದ್ದಾಳೆ. ಮೊದ್ಲು ಆಂಡಾಳವನ್ನ ಬುರುಡೆ ಹೊಡೆದಾಕ್ಬಿಡ್ತೀನಿ. ಅಣ್ಣ, ಅಂತ ಹುಚ್ಚ ಕೆಲಸ ಮಾಡಿ ಜೈಲ್ಗೆ ಹೋಗ್ಬಿಟ್ಟಿಯಾ? ನಿನ್ನ ನಂಬ್ಕೊಂಡು ಅಮ್ಮ ಅತ್ತಿಗೆ ಇದ್ದಾರೆ ಅಂತ ಮರಿಬೇಡ. ನನಗೆ ತೀರಾ ಕಷ್ಟ ಆದಾಗ ನೀನ್ ಬರುವಂತೆ. ಸರಿನಮ್ಮ, ತುಂಬಾ ತೊಂದರೆ ಆದಾಗ ಫೋನ್ ಮಾಡು, ಖಂಡಿತ ಬರ್ತೀನಿ. ಸರಿ ಅಣ್ಣ, ಬರ್ತೀನಮ್ಮ. ಬರ್ತೀನಪ್ಪ. ಸರಿ. ಎಷ್ಟೇ ಹಿಂಸೆ ಕೊಟ್ರು ಅವಳು ಡೈವರ್ಸ್ ಪೇಪರ್ಗೆ ಸೈನೇ ಹಾಕಲ್ಲ ಅಂತಾಳಲ್ಲಮ್ಮ, ಏನಮ್ಮ ಮಾಡೋದು? ಒಂದು ಕೆಲಸ ಮಾಡಿದರೆ ಏನು? ಅವಳನ್ನು ಮುಗಿಸಿ ಬಿಟ್ಟರೆ ಕೊಲೆನಾ? ಕೊಲೆಗಿಲ್ಲ, ತರ್ಕೊಲೆ, ಆತ್ಮಹತ್ಯೆ. ದಿನ ಪೇಪರ್ನಲ್ಲಿ ವಾಗುವುದಿಲ್ಲವಾ? ಹೊಟ್ಟೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು ಅಂತ, ಹಂಗೆ ಇವಳು ಮಾಡಿಕೊಂಡರು ಅಂತ ಹೇಳಿದರೆ ಆಯ್ತು. ಮತ್ತೆ ಪೊಲೀಸು ಕೋರ್ಟ್ ಯಾಕೆ ಭಯ ಪಡ್ತೀಯ? ಪೊಲೀಸು ಲಂಚ ಕೊಟ್ಟರೆ ಕೇಸು ಉಲ್ಟಾ ಪಲ್ಟಾ. ಆಮೇಲೆ ನಿನ್ನ ಮಕ್ಕಳಿಗೆ ಇನ್ನೊಂದು ಎಳ್ಳು ತಂದು ಕಲ್ಯಾಣ ಮಾಡಿದರೆ ಆಯ್ತು. ನಿಜ ನಿಜ ನಿಜ. ಯಾವ ರೀತಿ ಸಾಯಿಸೋದು? ವಿಷಂ ಕೊಟ್ಟು. ಏನಾಯ್ತು? ಲಕ್ಷ್ಮಿಗೆ ವಿಷ ಹಾಕ್ಬಿಟ್ಯಾ? ಇನ್ನು ಹಾಕಿಲ್ಲ ಅಣ್ಣೆ. ಮತ್ತೆ ಅವಳಿಗೆ ವಿಪರೀತ ವಾಂತಿ ಮೇಲೆ ವಾಂತಿ. ಡಾಕ್ಟರ್ ಬಂದಿದ್ದಾಳೆ. ಏನಾಯ್ತು? ಗೊತ್ತಿಲ್ಲಪ್ಪ, ಡಾಕ್ಟರ್ ಕೇಳಬೇಕು. ಡಾಕ್ಟ್ರೆ, ಏನಾಯ್ತು ಲಕ್ಷ್ಮಿಗೆ? ಯಾಕೆ, ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ನಿಮ್ಗೂ ಏನು ಗೊತ್ತಿಲ್ವಾ? ನನಗೆ ನಮಗೇನು ಗೊತ್ತಿಲ್ಲ. ನೀವು ತಾತ ಆಗ್ತಾ ಇದ್ದೀರಾ, ನೀವು ತಂದೆ ಆಗ್ತಿದ್ದೀರಾ. ಅಯ್ಯೋ 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 ಅಯ್ಯೋ. ನೀನ್ ಅಪ್ಪ ಆಗ್ತಾ ಇದೀಯಾ, ನಾನ್ ತಾತ ಆಗ್ತಾ ಇದ್ದೀನಿ. ಈ ಮನೆಗೆ ವಾರಸಾರ ಬರ್ತಾ ಇದ್ದಾನೆ. ಅಯ್ಯೋ, ನೀನ್ ಅಜ್ಜಿ ಆಗ್ತಾ ಇದೀಯಾ. ಅಯ್ಯೋ ಅಯ್ಯೋ, ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಲಕ್ಷ್ಮಿ, ಹಣದಾಸೆಯಿಂದ ನೀನು ತುಂಬಾ ನೋಯಿಸ್ಬಿಟ್ಟೆ. ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಅಷ್ಟು ದೊಡ್ಡ ಮಾತಾಡ್ಬೇಡಿ ಮಾವಯ್ಯ. ನಾನ್ ನಿಮ್ ಮಗಳಿಗೆ ಹಾಗೆ ತಂದೆಗೆ ಮಗಳನ್ನ ಹೊಡೆಯೋ ಹಕ್ಕು ಇದೆ, ತಿದ್ದು ಹಕ್ಕು ಇದೆ. ನೋಡ್ರಿ, ನಮ್ ಸೊಸೆ ಬಾಯಿನಲ್ಲಿ ಮುತ್ತಂತ ಮಾತುಗಳು. ಇಂತ ಸೊಸೆ ಪಡೆದಿರೋದು ನಮ್ ಪೂರ್ವ ಜನ್ಮದ ಪುಣ್ಯ ರೀ, ಪುಣ್ಯ. ಏನೇ ನೀನು ಸೊಸೆ ಸೊಸೆ ಅಂತಿದ್ಯಾ? ಇವಳು ಈ ಮನೆ ಮಗಳು. ಇನ್ಮೇಲೆ ಇವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋದು. ಧನ, ಹೋಗೋ, ಸ್ವೀಟ್ ತಗೊಂಬರೋ. ಎಲ್ರಿಗೂ ಗೊತ್ತಾಗಬೇಕು ನಮ್ಮ ಮನೆಗೆ ಒಬ್ಬ ವಾರಸಾರೆ ಬರ್ತಿದ್ದಾನೆ ಅಂತ. ಹಾಗೆ ಹೋಗ್ತಾ ಗೋವಿಂದನ ವಿಷಯ ತಿಳಿಸಿ ಅವ್ರಿಗೂ ಸ್ವೀಟ್ ಕೊಟ್ಟು ಅವ್ರೆಲ್ರೂ ಕರ್ಕೊಂಬ. ಹೋಗ. ನಿಮ್ ತಂದೆ ಇಷ್ಟು ಬೇಗ ಬದಲಾಗ್ಬಿಟ್ರ? ಹೌದು ಬಾಬಾ, ನಾನೇನೋ ನಂಬಕ್ ಆಗ್ತಾ ಇಲ್ಲಪ್ಪ. ಏ ಗೋವಿಂದ, ಎಲ್ಲ ಅತ್ತೆ ಮಾವಂದ್ರು ಹಾಗೆ ಕಣೋ. ಮೊದ್ಲು ಹಿಂಸೆ ಕೊಟ್ರು ಮನೆಗೊಂದು ಮಗು ಬರುತ್ತೆ ಅಂತ ಗೊತ್ತಾದಾಗ ಪೂರ್ತಿ ಬದಲಾಗ್ಬಿಡ್ತಾರೆ. ಹೌದಾ? ಇರ್ಬೋದೇನಪ್ಪ. ಒಟ್ನಲ್ಲಿ ನನ್ನ ತಂಗಿ ಸುಖವಾಗಿದ್ರೆ ಸಾಕು. ಇದು ಕಾರ್ಕೋಟಕ ವಿಷ. ಇದನ್ನ ಕುಡಿದವರು ಯಾರು ಬದುಕಕ್ ಸಾಧ್ಯನೇ ಇಲ್ಲ. ಚಪ್ಪಡಿ ಕುಡಿಸ್ತೀಯ ಇದನ್ನ? ಸುಮ್ಮನೆ ನೋಡ್ತಾ ಇರು ನೀನು. ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮಿ. ಕರೆದ್ರೆ ಮಾವಯ್ಯ? ಹೂನಮ್ಮ, ತಗೊಳಮ್ಮ ಹಾಲು. ಇದಕ್ಕೆ ನಮ್ಮ ಕುಲದೇವರಿಗೆ ಪೂಜೆ ಮಾಡಿಸಿ ಮಂತ್ರಿಸಿದ ಪ್ರಸಾದ ಹಾಕಿದ್ದೀನಿ. ಇದನ್ನು ಕುಡಿಯೋದ್ರಿಂದ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಯಾವುದೇ ದೋಷ ಭೂತ ಪ್ರೇತಗಳ ಸೋಂಕು ಸೋಕೋದಿಲ್ಲಮ್ಮ. ಲಕ್ಷ್ಮಿ, ಈ ಹಾಲು ಕುಡಿದ್ರೆ ಹೊಟ್ಟೆಲಿರೋ ಮಗು ಆರೋಗ್ಯ. ಸರಿ ಅತ್ತೆ, ಕುಡಿತೀನಿ. ಯಾಕೆ ಮಾವಯ್ಯ? ಇದನ್ನ ಇಲ್ಲಿ ಕುಡಿಬಾರ್ದಮ್ಮ. ಮಂತ್ರಿಸಿದ ಹಾಲ್ನ ನೀನ್ ಕುಡಿಯೋದು ಬೇರೆಯವ್ರ ಕಳ್ಳಿ ಬಿದ್ದುಬಿಟ್ರೆ ಮಂತ್ರ ಫಲಿಸೋದಿಲ್ಲ. ಅದಕ್ಕೆ ರೂಮ್ನೊಳಗೆ ಹೋಗಿ ಚಿಲ್ಕ ಹಾಕೊಂಡು ಯಾರ ಕಣ್ಣಿಗೂ ಬೀಳ್ದ ಹಾಗೆ ಕುಡಿ.
ಕುಡ್ದು ಆದ್ಮೇಲೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ 101 ಸಾರಿ ಮಂತ್ರ ಹೇಳು. ನಿನಗೂ ಒಳ್ಳೇದಾಗುತ್ತೆ, ಈ ಮನೆಗೂ ಒಳ್ಳೇದಾಗುತ್ತಮ್ಮ. ಸರಿ ಮಾವಯ್ಯ. ಗೋವಿಂದ ಗೋವಿಂದ ಬೇಗ ರೆಡಿ ಆಗಪ್ಪ. ನಾನ್ ರೆಡಿ. ಹೂ ಹಣ್ಣು ಸೀರೆ ಎಲ್ಲ ತಗೊಂಬ. ನಡಿ ಬೇಗ. ಎಲ್ಲ ನಾವು ಅನ್ಕೊಂಡಂಗೆ ಆಗೋಯ್ತು. ಲಕ್ಷ್ಮಿ ಲಕ್ಷ್ಮಿ ಯಾರು ಬಂದಿದ್ದಾರೆ ನಾನು ತಾತ ಆಗ್ತಾ ಇದ್ದೀನಿ, ನೀನು ಮಾವ ಆಗ್ತಾ ಇದೀಯ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇ ಬಹಳ ಸಂತೋಷ ಆಗ್ತದೆ. ಎಲ್ಲೇ ನನ್ನ ತಂಗಿ ಲಕ್ಷ್ಮಿ? ಎಲ್ಲೇ ಸುಸ್ತಾಗ್ತದೆ ಅಂತ ಹೇಳ್ತಿದ್ಲು. ರೂಮಲ್ಲಿ ಮಲ್ಗಿರ್ಬೇಕು. ಬನ್ನಿ ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ ನಿನ್ನ ಹುಡುಕೊಂಡು ಯಾರು ಬಂದಿದ್ದಾರೆ ನೋಡಮ್ಮ. ಲಕ್ಷ್ಮಿ ನಾನು ಬನ್ನಿ, ನನ್ನ ಬಂದಿದ್ದೀನಿ, ಬಾಲ್ ತೆಗಿಯಮ್ಮ. ಲಕ್ಷ್ಮಿ 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 ಬಾಲ್ ತೆಗಿಯಮ್ಮ. ಅಯ್ಯೋ ಲಕ್ಷ್ಮಿ 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 ಏನಾಯ್ತಪ್ಪ? ಏನಾಯ್ತು? ಲಕ್ಷ್ಮಿ 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 ಲಕ್ಷ್ಮಿ. ನನ್ ತಂಗಿ ನೀವೇ ಸಾಯ್ತಿದ್ರ. ನಿಮ್ ಮೇಲೆ ಕಂಪೌಂಡ್ ಕೊಡ್ಬಿಟ್ಟು ಎಲ್ರಿಗೂ ಜೈಲಿಗೆ ಹಾಕ್ಬಿಡ್ತೀರಿ. ನಾವ್ ಯಾಕಪ್ಪ ಕೊಡ್ತೀವಿ ನಮ್ಮ ಮನೆ ಮಗಳನ್ನ? ಮೊದ್ಲು ಹಿಂಸೆ ಕೊಡ್ತಾ ಇದ್ವಿ ನಿಜ. ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ನಾವು ಬದ್ಲಾಗ್ಬಿಟ್ವಪ್ಪ, ಬದ್ಲಾಗ್ಬಿಟ್ವಿ. ಅಮ್ಮ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ಎಲ್ಲ ಆಗಿದ್ದು ನಿಜ. ಅವತ್ತೇ ಹೇಳಿದೆ ನಾಟಕ ಮಾಡಬೇಡ ಅಂತ. ನನ್ ಮಾತು ಕೇಳಿಲ್ಲ ನೋಡು. ಈಗ ನೋಡು ನನ್ನ ಮಗಳ ಗತಿ ಏನಾಗಿದೆ ಅಂತ. ನನ್ ತಪ್ಪಾಯ್ತಮ್ಮ, ನನ್ ತಪ್ಪಾಯ್ತು. ಕೆಲಸ ಬೇಡಮ್ಮ. ಎಲ್ಲ ಒಂದ್ಸತಿ ಮುಖ ನೋಡ್ಕೊಂಬಿಡಿ. ಅಂತೂ ಆ ಪೀಡೆ ಶಾಶ್ವತವಾಗಿ ತೊಲಗು ಹೋಯ್ತಲ್ಲ, ಅಷ್ಟು ಸಾಕು. ಪೊಲೀಸು ಗೀಲಿಸು ಅಂತಿದ್ ಗೋವಿಂದ ಕೊನೆಗೆ ಏನು ಮಾಡ್ತಾನೆ? ಒಳಗಿನಿಂದ ಚಿಲಕ ಹಾಕಿದ್ದನ್ನ ಅವನೇ ನೋಡಿದನಲ್ಲ. ಕೊಲೆ ಆಗಿದ್ದರೆ ಒಳಗಿನಿಂದ ಚಿಲಕ ಹಾಕಲು ಎಂತ ಸಾಧ್ಯ? ಇದು ಆತ್ಮಹತ್ಯೆ ಅಂತ ಎಂತ ಮುಟ್ಟಾಳಪ್ಪ ಏನಾದ್ರೂ ಅರ್ಥ ಮಾಡಿಕೊಳ್ಳುತ್ತಾನೆ. ಅಂತೂ ನಮ್ಮ ಆಸೆ ನೆರವೇರ್ತಲ್ಲ. ಸ್ವಲ್ಪ ದಿನ ಬಿಟ್ಟು ದೊಡ್ಡ ಶ್ರೀಮಂತರ ಸಂಬಂಧ ನೋಡಿ ನಮ್ ದನಕ್ಕೊಂದು ಮದುವೆ ಮಾಡಿಬಿಟ್ರೆ ಅಲ್ಲಿಗೆಲ್ಲ ಮುಗಿದ ಹಾಗೆ. ನಾ ಎನ್ನ ಗಟ್ಟೆ ಕಾಯಲಿಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡೇನೋ ಕಮ್ಮರ್ ಕಟ್ ಪರಂದಾಮು. ನನ್ನ ಮಕ್ಕಳನ್ನ ನಿನ್ನ ಮಕ್ಕನಿಗೆ ಕಲ್ಯಾಣ ಮಾಡಕ್ಕೆ ಬಂದಿರೋದು. ನೀನ್ ಬೇರೆ ಕಲ್ಯಾಣ ಬಂದರೆ ಎಲ್ಲ ರಹಸ್ಯತೆಯೂ ಹೊರಕ್ಕೆ ಹಾಕಿ ಬಿಡ್ತೀನಿ. ನಡೀರಿ, ಇವತ್ತು ಎಲ್ಲ ಮರೆತು ಸುಖವಾಗಿ ನಿದ್ದೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ.
ಯಾಕೋ ಕಿಕ್ಕೆ ಪಡ್ಕೋತಾ ಇದೆ, ಮುಚ್ಚೋಗ್ರಿ. ಅಯ್ಯೋ ಕಾಣ್ತಾನೆ ಇಲ್ವಲ್ರಿ? ನಿಮ್ಗೆಲ್ಲ ಭ್ರಾಂತು. ನಡೀರಿ ಮಲ್ಕೊಳ್ಳೋಣ. ನೀನಾ? ಕಾಣಿಸ್ತಾ ಇಲ್ಲ. ಏನಾಯ್ತು ದನ? ಲಕ್ಷ್ಮಿ ದೆವ್ವವಾಗಿ ಬಂದಿದ್ದಾಳೆ. ನಿಮ್ ಜೊತೆ ಲಕ್ಷ್ಮಿನೇ ದೆವ್ವವಾಗಿ ಬಂದಿರೋದು, ನಿಮ್ಮೆಲ್ಲರೂ ಸಾವು ನೋಡೋದಿಕ್ಕೆ. ಅಯ್ಯೋ ಹಾಗೆ ಮಾಡ್ಬೇಡಮ್ಮ. ಯಾಕೆ ಬೇಡ? ನಾನ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು ನನಗ್ ಚಿಕಿತ್ಸೆ ಕೊಡೋದು ನಿಲ್ಸಿಲ್ಲ. ಅವಾಗೆಲ್ಲ ಹೋಗಿತ್ತು ನಿಮ್ ಬುದ್ಧಿ. ಈಗ ನೋಡು ನಿಮ್ ಮಗನ ಪರಿಸ್ಥಿತಿನ. ಅಯ್ಯೋ ನನ್ ಮಗನೇನು ಮಾಡ್ಬೇಡಮ್ಮ. ಉಳ್ಸಮ್ಮ ಉಳ್ಸಮ್ಮ. ಹಣ ಹಣ ಅಂತ ಸಾಯ್ತಿದ್ದಿಲ್ಲ. ಹೇಗ್ ನೀನು ನಿನ್ನ ಹೆಂಡತಿ ಹಣ ತಿಂದು ಸಾಯಿ. ಬರೋ ಅಮಾವಾಸ್ಯೆಗೆ ನನ್ ಗಂಡನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅಯ್ಯೋ ಹಾಗೆ ಮಾಡ್ಬೇಡಮ್ಮ. ಏನಾಯ್ತು?